ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಮ್ಮ ಬೆಡ್ರೂಮ್ನ ಅರೇಂಜ್ಮೆಂಟ್ ಯಾವ ಥರ ಇರಬೇಕು, ಅದೇ ರೀತಿ ಕೆಲವೊಂದು ನಮಗೆ ಗೊತ್ತಿರಲೇಬೇಕಾದಂತಹ ಕೆಲವೊಂದು ವಾಸ್ತು ಟಿಪ್ಸ್ ಬಗ್ಗೆ ನಾನು ಇವತ್ತು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲೇದಾಗಿ ನಮ್ಮ ಬೆಡ್ರೂಮಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಏನನ್ನು ಕೂಡ ನಾವು ಇಡಲೇ ಕೂರ್ದು. ಫಾರ್ ಎಕ್ಸಾಂಪಲ್ ಟಿ ವಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅಥವಾ ಏನಾದರೂ ಎಕ್ಸಸೈಸ್ ಮಾಡೋಕ್ಕೆ ಏನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಲ್ಲ ಅವೆಲ್ಲ ಆಗಿರ್ಬೋದು. ಖಂಡಿತವಾಗಿ ಅವನ್ನೆಲ್ಲ ನಾವು ಬೆಡ್ರೂಮಲ್ಲಿ ಸ್ಟೋರ್ ಮಾಡಬಾರ್ದು. ಇದರಿಂದ ಏನಾಗುತ್ತೆ ಅಂತ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಕ್ರಿಯೇಟ್ ಆಗುತ್ತೆ. ಇದರಿಂದ ನಾವು ನಿದ್ದೆ ಮಾಡುವಾಗ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಈವನ್ ನಮ್ಮ ಹೆಲ್ತ್ಗೂ ಕೂಡ ತುಂಬ ಹಾನಿಕಾರಕವಾಗಿರುತ್ತೆ. ಹಾಗಾಗಿ ಆದಷ್ಟು ಈ ಎಲ್ಲ ರೀತಿಯ ಎಲೆಕ್ಟ್ರಿಕಲ್ ಡಿವೈಸಸ್ ಎಷ್ಟಾಗುತ್ತೋ ಅಷ್ಟು, ಟಿ ವಿ ಆಗಿರ್ಬೋದು, ಕಂಪ್ಯೂಟರ್, ಇವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನು ಆದಷ್ಟು ನಮ್ಮ ಬೆಡ್ರೂಮ್ನ ಕ್ಲೀನಾಗಿ ಇಟ್ಕೋಬೇಕು. ಬಟ್ಟೆ ವಾಶ್ ಮಾಡದೇ ಇರುವಂತಹ ಬಟ್ಟೆ ಲಾಂಡ್ರಿ ಆಗಿರ್ಬೋದು, ಅಥವಾ ನಾವು ತುಂಬ ದಿನದಿಂದ ಇಟ್ಟಂತಹ ಬುಕ್ಸ್ ಆಗಿರ್ಬೋದು, ಅಯ್ಯೋ ಇದು ಓದಬೇಕು ಬಟ್ ಓದೇ ಇಲ್ಲ ಇನ್ನು, ಬಟ್ ಓದಬೇಕು ಮುಂದೆ ಒಂದಿನ ಅಂತ ಅಂದ್ಕೊಂಡೇನು ನಾವು ಇಟ್ಕೊತೀವಲ್ವ, ಅದೆಲ್ಲ ನಾವು ಬೆಡ್ರೂಮಲ್ಲಿ ಸ್ಟೋರ್ ಮಾಡ್ಕೋಬಾರ್ದು. ಇದರಿಂದ ಏನಾಗುತ್ತೆ, ನಮಗೆ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆಗೋದ್ರಿಂದ ಸರಿಯಾಗಿ ನಿದ್ದೆ ಬರಲ್ಲ, ಮೈಂಡು ಪ್ರಶಾಂತವಾಗಿರಲ್ಲ. ಸೊ ಇನ್ನೊಂದು, ಕನ್ನಡಿನೂ ಅಷ್ಟೇ. ಕನ್ನಡಿನ ಆದಷ್ಟು ನಾವೇನು ಬೆಡ್ ಇಟ್ಟಿರ್ತೀವಲ್ಲ ಫ್ರೆಂಡ್ಸ್, ಆ ಬೆಡ್ನ ಅಪೋಸಿಟ್ ಡೈರೆಕ್ಷನಲ್ಲಿ ಯಾವಾಗಲೂ ನಾವು ಕನ್ನಡಿನ ಹಾಕಬಾರ್ದು. ಇದರಿಂದ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತಂತೆ ನೆಗೆಟಿವ್ ಎನರ್ಜಿ. ಸೊ ಆಮೇಲೆ ನಮಗೆ ರೆಸ್ಟ್ಲೆಸ್ ಆದಂಗೆ ಆಗುತ್ತೆ, ಅಂದರೆ ಸರಿಯಾಗಿ ನಿದ್ದೆ ಬರಲ್ಲ, ಸ್ಟ್ರೆಸ್ ಆಗುತ್ತೆ, ತುಂಬ ರಾತ್ರಿ ಹೊತ್ತೆಲ್ಲ ಕನಸು ಬೀಳೋದು, ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಆದಷ್ಟು ಮಿರರ್ನ ನಮ್ಮ ಬೆಡ್ ಏನಿರುತ್ತಲ್ವ, ಕಾಟು, ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ಖಂಡಿತವಾಗಿಯೂ ಯಾವಾಗಲೂ ಹಾಕಬಾರ್ದು ಬೆಡ್ರೂಮಲ್ಲಿ. ಅದೇ ರೀತಿ ಓಲ್ಡ್ ಬಿಲ್ಸು ಅಥವಾ ಏನಾದರೂ ಓಲ್ಡ್ ಅನ್ಯೂಸ್ಡ್ ಏನು ಮಟೀರಿಯಲ್ಸ್ ಇರ್ತಾವಲ್ಲ, ಮನೇಲಿ ವಸ್ತುಗಳಿರ್ತಾವಲ್ಲ, ಉಪಯೋಗಿಸ್ತಾ ಇರುವಂಥ ವಸ್ತುಗಳಾಗಿರ್ಬೋದು, ಲೆಟರ್ಸ್, ಪೇಪರ್ಸ್ ಆಗಿರ್ಬೋದು, ಹಳೆಯ ನ್ಯೂಸ್ ಪೇಪರ್ಸ್ ಇರ್ಬೋದು, ಈ ಥರ ಎಲ್ಲ ಓಲ್ಡ್ ಥಿಂಗ್ಸ್ನ ಆದಷ್ಟು ನಮ್ಮ ಬೆಡ್ರೂಮಿಂದ ತೆಗೆದು ಬಿಡಬೇಕು. ಇದರಿಂದನೂ ಕೂಡ ಮೆಂಟಲ್ ಸ್ಟ್ರೆಸ್ ಆಗುತ್ತೆ. ಅದೇ ರೀತಿ ಸ್ಟ್ರಾಂಗ್ ಕೆಮಿಕಲ್ಸ್ ಅಂತ ಹೇಳ್ಬೋದು. ಸ್ಟ್ರಾಂಗ್ ಕೆಮಿಕಲ್ಸ್ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಅಯ್ಯೋ ಬೆಡ್ರೂಮ್ ತುಂಬ ಸ್ವಲ್ಪ ಆದಷ್ಟು ಫ್ರೆಶ್ ಆಗಿರಲಿ ಅಂತ ತುಂಬ ಜನ ಫ್ರೆಶ್ನರ್ ಯೂಸ್ ಮಾಡ್ತಾರೆ ಬೆಡ್ರೂಮಲ್ಲಿ. ಅದೇ ರೀತಿ ಕೆಲವೊಂದು ಸಾರಿ ಹೊಸ ಫರ್ನಿಚರ್ ಏನು ಮನೆಗೆ ತೊಗೊಂಡು ಬಂದಿರ್ತೀವಲ್ವ, ಆವಾಗ ಬೆಡ್ರೂಮಲ್ಲಿ ಕೆಲವೊಂದು ಫಸ್ಟ್ ನಾವು ಇಟ್ಟಾಗ ಏನಾಗುತ್ತೆ, ಒಂದೊಂದು ಸಾರಿ ಅದೊಂದು ಸ್ಮೆಲ್ ಬರುತ್ತೆ. ಹೊಸ ಐಟಮ್ಸ್ ತಂದಾಗ ಏನೊಂದು ಸ್ಮೆಲ್ ಬರುತ್ತಲ್ವ, ಆ ಥರ ಸ್ಮೆಲ್ ಬರುತ್ತೆ. ಈ ಥರ ಎಲ್ಲ ಸ್ಮೆಲ್ಲು ನಮ್ಮ ಬೆಡ್ರೂಮಲ್ಲಿ ಇರೋದ್ರಿಂದ ನಮಗೆ ಇರಿಟೇಟ್ ಆಗುತ್ತೆ. ಅದೇ ರೀತಿ ನಿದ್ದೆ ಬರಲ್ಲ, ಒಂಥರ ಕಿರಿಕಿರಿ ಅನಿಸುತ್ತೆ, ಇರಿಟೇಷನ್ ಆಗುತ್ತೆ. ಸೊ ಆದಷ್ಟು ಈ ಥರ ಒಂದು ಐಟಮ್ಸ್ ಆಗಿರ್ಬೋದು, ಅಥವಾ ಇದು ಕೆಮಿಕಲ್ಸ್ ಅಂತ ಅಂದರೆ ಫ್ರೆಶ್ನರ್ಸ್ ಆಗಿರ್ಬೋದು, ಆದಷ್ಟು ಮೈಲ್ಡಾಗಿ ಯೂಸ್ ಮಾಡ್ಕೋಬೇಕು. ಅದೇ ರೀತಿ ಕ್ಲೀನಾಗಿ ಇಟ್ಕೋಬೇಕು, ಆದಷ್ಟು ಮೈಲ್ಡಾಗಿಯೇ ಯೂಸ್ ಮಾಡ್ಕೋಬೇಕು. ನಮಗೆ ಡಿಸ್ಟರ್ಬ್ ಆಗಬಾರ್ದು, ಆ ಒಂದು ಸ್ಮೆಲ್ಗಳಿಂದ ನಮಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು, ಆ ಥರ ಒಂದು ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಒಡೆದಂತಹ ಐಟಮ್ಸ್ ಏನಿರ್ತಾವಲ್ವ ಮನೆಯಲ್ಲಿ, ಒಡೆದಂತಹ ವಸ್ತುಗಳನ್ನು ಕೂಡ ಅಷ್ಟೇ ಮನೇಲಿ ಯೂಸ್ ಮಾಡಬಾರ್ದು. ಅಂದರೆ ಬೆಡ್ರೂಮಲ್ಲಿ ಇಟ್ಕೋಬಾರ್ದು. ಫಾರ್ ಎಕ್ಸಾಂಪಲ್ ಶೂಸ್ ಆಗಿರ್ಬೋದು, ಓಲ್ಡ್ ಶೂಸ್ ಆಗಿರ್ಬೋದು, ಅಥವಾ ಯೂಸ್ ಮಾಡದೇ ಇರೋವಂತಹ ತುಂಬ ವಸ್ತುಗಳಿರ್ಬೋದು. ಆಮೇಲೆ ಅದೇ ರೀತಿ ಬೆಡ್ರೂಮಲ್ಲಿ ಡಸ್ಟ್ ಆಗದೇ ಇರೋಂಗೆ ನೋಡ್ಕೋಬೇಕು. ಆದಷ್ಟು ಡಸ್ಟ್ ಇಲ್ಲದೆ ಇರೋಂಗೆ ನಾವು ನೋಡ್ಕೋಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ಈ ಡಸ್ಟ್ ಅನ್ನೋದು ನಮ್ಮ ಬೆಡ್ರೂಮ್ಗೆ ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡುತ್ತೆ, ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಅದೇ ರೀತಿ ವಾಟರ್ ರಿಲೇಟೆಡ್ ಪ್ಲ್ಯಾಂಟ್ಸ್ನೂ ಕೂಡ ಅಷ್ಟೇ ನಮ್ಮ ಬೆಡ್ರೂಮಲ್ಲಿ ಇಟ್ಕೋಬಾರ್ದು. ಬೆಡ್ರೂಮಲ್ಲಿ ನಾವು ಗಿಡಗಳನ್ನು ಇಲ್ಲ ಡೆಕೋರೇಷನ್ಗೆ ಬೇಕು ಅಂತ ನಾವು ಚಿಕ್ಕ ಪುಟ್ಟ ಗಿಡಗಳನ್ನು ನಾವೇನು ಇಟ್ಕೊತೀವಲ್ವ, ಅದರಿಂದ ಏನಾಗುತ್ತೆ, ಬೆಡ್ರೂಮಲ್ಲಿ ಒಂಥರ ಮಾಯಿಶ್ಚರ್ ಅಂದರೆ ಒಂಥರ ಸ್ಮೆಲ್ ಬರೋದಾಗಿರ್ಬೋದು. ಆಮೇಲೆ ಬೆಡ್ರೂಮಲ್ಲಿರುವಂತಹ ಏರ್ ಕ್ವಾಲಿಟಿ ಹಾಳಾಗುತ್ತೆ. ಒಂಥರ ಗಾಳೀಲಿ ಏನೋ ಸೇರಿಕೊಂಡಂಗೆ, ಏನೋ ಒಂಥರ ಸ್ಮೆಲ್ಲು, ಏನೋ ಒಂಥರ ಮೋಲ್ಡ್ ಅಂತಾರಲ್ವ, ಪಾಚಿ ಕಟ್ಟಿದ ಸ್ಮೆಲ್, ಈ ಥರ ಎಲ್ಲ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಬೆಡ್ರೂಮ್ನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಸ್ಪೆಷಲಿ ಈ ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ಆದಷ್ಟು ನಮ್ಮ ಬೆಡ್ರೂಮಲ್ಲಿ ನೆಡಬಾರ್ದು. ಅದೇ ರೀತಿ ಬೆಡ್ರೂಮಲ್ಲಿ ಆದಷ್ಟು ರಾಧಾಕೃಷ್ಣ ಫೋಟೋಸ್ ಆಗಲಿ, ವಿಗ್ರಹಗಳನ್ನಾಗಲಿ ಇಡೋವಂಥ ಒಂದು ಪದ್ಧತಿ ಕೆಲವೊಬ್ರು ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ರಾಧಾಕೃಷ್ಣ ಅಥವಾ ಫೋಟೋಸ್ ಆಗಿರ್ಬೋದು, ವಿಗ್ರಹ, ಈ ಥರ ರಾಧಾಕೃಷ್ಣನ ಫೋಟೋಸ್ ಆಗಿರ್ಬೋದು ಇಡಬಾರ್ದು ಆ್ಯಕ್ಚುಲಿ ಬೆಡ್ರೂಮಲ್ಲಿ. ಪ್ರತಿಯೊಬ್ಬರಿಗೂ ಗೊತ್ತಿರೋದೇ, ರಾಧಾಕೃಷ್ಣ ಯಾವಾಗಲೂ ಕೊನೆವರೆಗೂ ಮದುವೆನೇ ಆಗಲಿಲ್ಲ, ಪ್ರೇಮಿಗಳಾಗೇ ಉಳಿದ್ರು.
ಹಾಗಾಗಿ ಆದಷ್ಟು ರಾಧಾಕೃಷ್ಣ ಫೋಟೋಸ್ನ ಆದಷ್ಟು ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಅದೇ ರೀತಿ ಮತ್ತು ತುಂಬ ಬ್ರೈಟು ಡಾರ್ಕ್ ಆಗಿರುವಂಥ ಕೆಲವೊಂದು ಫೋಟೋಸು, ವೈಲೆಂಟ್ ಆಗಿರುವಂಥ ಫೋಟೋಸ್ ಆಗಿರ್ಬೋದು, ಪ್ರಾಣಿಗಳ ಫೋಟೋಸ್ ಆಗಿರ್ಬೋದು, ಈ ಥರ ಎಲ್ಲ ಫ್ರೇಮ್ಸ್ ಹಾಕಿರ್ತಾರಲ್ವ ಚೆನ್ನಾಗಿ ಕಾಣಲಿ ಅಂತ, ಆ ಥರ ಎಲ್ಲ ಹಾಕಬಾರ್ದು. ಆದಷ್ಟು ಡೀಸೆಂಟ್ ಆಗಿರೋವಂತಹ ಮನಸ್ಸಿಗೆ ಖುಷಿ ಕೊಡೋವಂತಹ, ಫಾರ್ ಎಕ್ಸಾಂಪಲ್ ಬುದ್ಧ ಇರ್ಬೋದು, ಸೈಲೆಂಟ್ ಬುದ್ಧ ಈ ಥರ ಇರುತ್ತಲ್ವ ವಿಗ್ರಹಗಳು, ಆ ಥರ ಏನಾದರೂ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ನಾವೇನು ಬೆಡ್ರೂಮಲ್ಲಿ ಕರ್ಟನ್ಸ್ ಹಾಕ್ತೀವಲ್ಲ ಅದು ಕೂಡ ತುಂಬಾ ಇಂಪಾರ್ಟೆಂಟು. ಕರ್ಟನ್ಸ್ ಆದಷ್ಟು ಲೈಟ್ ಕಲರ್ ಆಗಿದ್ದರೆ ತುಂಬಾ ಒಳ್ಳೆಯದು. ಇಲ್ಲಿ ಬ್ರೈಟ್ ಕಲರ್, ಡಾರ್ಕ್ ಕಲರ್ ಇದ್ದರೆ ಏನೋ ಮೈಂಡಿಗೆ ಕಸಿವಿಸಿ ಅನಿಸುತ್ತೆ, ತಲೆಗೆ ಬೇಡ ಅನಿಸುತ್ತೆ. ಆದಷ್ಟು ಯಾಕಂದರೆ ಮಲಗೋ ಜಾಗ ಅಲ್ವಾ, ಚೆನ್ನಾಗಿ ಅನಿಸಲ್ಲ. ಸೊ ಆದಷ್ಟು ಲೈಟ್ ಕಲರು ಕರ್ಟನ್ಸ್ನ ಯೂಸ್ ಮಾಡೋದು ತುಂಬಾ ಯೂಸ್ ಆಗುತ್ತೆ. ಅದೇ ರೀತಿ ಇವನ್ನೆಲ್ಲ ನಾವು ಬೆಡ್ರೂಮಲ್ಲಿ ಫಾಲೋ ಮಾಡಿದಾಗ ಏನಾಗುತ್ತೆ, ನಮ್ಮ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ. ಬೆಡ್ರೂಮ್ದು ವಾತಾವರಣ ನಿಮಗೆ ಅನಿಸುತ್ತೆ ಮಲಗಬೇಕು, ಆರಾಮಾಗಿ ರೆಸ್ಟ್ ಮಾಡಬೇಕು ಅನಿಸುತ್ತೆ. ಯಾವಾಗಲೂ ನಮಗೆ ಮನಸ್ಸಿಗೆ ಖುಷಿ ಕೊಡೋ ಥರ, ನೆಮ್ಮದಿ ಅನಿಸೋ ಥರ ನಮ್ಮ ಬೆಡ್ರೂಮ್ನ ಅರೇಂಜ್ ಮಾಡಬೇಕೇ ಹೊರತು ಈ ಥರ ಎಲ್ಲ ತುಂಬಾ ಡೆಕೋರೇಷನ್ ಮಾಡಿ ಒಂಥರ ಯಾವಾಗಲೂ ಪ್ರೊಡಕ್ಟಿವ್ ಆಗಿರೋ ಹಾಗೆ ಡೆಕೋರೇಷನ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಆ ಬೆಡ್ರೂಮಲ್ಲೂ ಕೂಡ ನಮಗೆ ರೆಸ್ಟ್ಲೆಸ್ ಅನಿಸುತ್ತೆ. ಹಾಗಾಗಿ ಆದಷ್ಟು ಇವನ್ನೆಲ್ಲ ಫಾಲೋ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ಒಂದು, ಏನು ಅಂತ ಅಂದರೆ ಬೆಡ್ರೂಮಲ್ಲಿ ನಾವು ಕಾಟ್ನ ಹಾಕ್ತೀವಲ್ವ, ಆದಷ್ಟು ಕಾಟ್ನ ನಮ್ಮ ಏನು ಗೋಡೆಗೆ ಹಾಕಿರ್ತೀವಲ್ಲ, ಗೋಡೆಯಿಂದ ಒಂದು ಅಟ್ಲೀಸ್ಟ್ ಒಂದು 2 ಇಂಚಸ್ ಆದರೂ ನಾವು ಗ್ಯಾಪ್ ಬಿಟ್ಟು ಕಾಟ್ನ ಹಾಕಬೇಕಾಗುತ್ತೆ. ಯಾಕೆಂದರೆ ಗೋಡೆಯ ಸುತ್ತಲೂ ಅಂದರೆ ಗೋಡೆಗೆ ಹಚ್ಚಿ ಏನೋ ನೆಗೆಟಿವ್ ಎನರ್ಜಿ ಹರಿದಾಡ್ತಾ ಇರ್ತಂತೆ. ಹಾಗಾಗಿ ಆದಷ್ಟು ಓಡಾಡ್ತಾ ಇರ್ತಾರಂತೆ. ಹಾಗಾಗಿ ನಾವು ಗೋಡೆಗೆ ಹಚ್ಚಿ ಯಾವಾಗಲೂ ಕಾಟನ್ನ ಹಾಕಬಾರ್ದು. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಪದೇ ಪದೇ ಕೆಟ್ಟ ಕನಸುಗಳು ಬೀಳೋದಾಗಿರ್ಬೋದು, ನಿದ್ದೆಯಲ್ಲಿ ಡಿಸ್ಟರ್ಬೆನ್ಸ್ ಆಗೋದಿರ್ಬೋದು, ಪದೇ ಪದೇ ನಡುವೆ ಎಚ್ಚರ ಆಗೋದಿರ್ಬೋದು, ಮಲಗಿದಾಗ ಏನೇನೋ ಕನಸುಗಳು ಬಿದ್ದು ನಾವು ಚೀರೋದು, ಈ ಥರ ಎಲ್ಲ ಇರಿಟೇಟ್ ಆಗ್ಬೋದು. ಹಾಗಾಗಿ ಆದಷ್ಟು ಬೆಡ್ನ ಏನು ಮಾಡಬೇಕು, 1-2 ಇಂಚಿನ ಬಿಟ್ಟು ಗೋಡೆಗೆ ತಾಕಿಸಿ ಇಡದೇನೆ ಅಟ್ಲೀಸ್ಟ್ ಒಂದು 2 ಇಂಚಿನ ಬಿಟ್ಟು ಇಡೋದು ತುಂಬಾ ಒಳ್ಳೆಯದು. ಹಾಗೆ ಫ್ರೆಂಡ್ಸ್, ಮೊಬೈಲ್ಸು ಅಷ್ಟೇ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಲ್ಲಿ ಮೊಬೈಲ್ ಬಂತು. ಮೊಬೈಲ್ನೂ ಅಷ್ಟೇ ಇಡಬಾರ್ದು ಆದಷ್ಟು ಬೆಡ್ರೂಮಲ್ಲಿ. ಯಾಕಂದರೆ ಗೊತ್ತು, ಮೊಬೈಲ್ ನೋಡ್ತಾ ಮಲಗಿದ್ರೆ ಚೆನ್ನಾಗಿ ನಿದ್ದೆನೂ ಬರಲ್ಲ. ಫೈನಲಿಗೆ ಒಂದು ಏನಿರುತ್ತೆ, ನಮ್ಮ ಕೆಲಸ ಮುಗಿಸ್ಬಿಟ್ಟು ಆ ಮೊಬೈಲ್ನ ನಾವು ಮಲಗೋ ಪ್ಲೇಸಿಂದ ಸ್ವಲ್ಪ ದೂರದಲ್ಲಿ ಇಟ್ಟು ಮಲಗೋದು ತುಂಬಾ ಒಳ್ಳೆಯದು. ಇದರಿಂದ ಚೆನ್ನಾಗಿ ನಿದ್ರೆ ಆಗುತ್ತೆ, ಇರಿಟೇಟ್ ಆಗಲ್ಲ. ಹಾಗೆ ತುಂಬಾ ಹೆಲ್ತ್ಗೂ ಕೂಡ ಹೆಲ್ತ್ ಇಶ್ಯೂಸು ಬರಲ್ಲ, ತುಂಬಾ ಒಳ್ಳೆಯದು. ಅದೇ ರೀತಿ ಗಡಿಯಾರನೂ ಕೂಡ ಅಷ್ಟೇ, ನಮ್ಮ ಪಕ್ಕದಲ್ಲೇ ಗಡಿಯಾರನ ಇಟ್ಕೊಂಡು ಮಲಗಬಾರ್ದು. ಯಾಕೆಂದರೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಅದರಿಂದ. ಅಲಾರಾಮ್ ಆಯಿತು ಅಂತ ಇಟ್ಕೊಳ್ಳಿ, ಏಳಲ್ಲ, ಮತ್ತೆ ಇದೇ ಪ್ರಾಬ್ಲಮ್ಮು. ರಾತ್ರಿ ಹೊತ್ತು ಅಲಾರಾಮ್ ಇಟ್ಕೊಂಡಿರ್ತೀವಿ, ಬೆಳಗ್ಗೆ ಅಲಾರಾಮ್ ಆದಾಗ ನಾವು ಕೆಲವೊಂದು ಸರಿ ಏಳಲ್ಲ, ಹುಷಾರಿರಲ್ಲ, ಏನೋ ಒಂದು ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಬೇಕು ಅಂದ್ಕೊತೀವಿ. ಆವಾಗ ಸಡನ್ನಾಗಿ ಪದೇ ಅಲಾರಾಮ್ ಆಗ್ತಾ ಇರುತ್ತೆ, ಅದರಿಂದನೂ ಒಳ್ಳೆಯದಲ್ಲ. ಹಾಗಾಗಿ ಆದಷ್ಟು ನೀವು ಅಲಾರಾಮ್ ಇಟ್ಟರೂ ಕೂಡ ದೂರದಲ್ಲಿಟ್ಟು ಮಲಗಿದ್ರೆ ಖಂಡಿತವಾಗಿಯೂ ಬೆಡ್ರೂಮಿಂದ ನಮಗೆ ಎದ್ದ ತಕ್ಷಣ ನಾವು ಅಲ್ಲಿ ಹೋಗಿ ಆಫ್ ಮಾಡಿ ಹೇಳೋದಾದರೆ ಎದ್ಬಿಡ್ತೀವಿ. ಹಾಗಾಗಿ ಆದಷ್ಟು ಪಕ್ಕದಲ್ಲೇ ಗಡಿಯಾರನ ಇಟ್ಕೊಂಡು ಯಾವತ್ತಿಗೂ ಮಲ್ಕೋಬಾರ್ದು. ಅದೇ ರೀತಿ ದೇವ್ರ ಫೋಟೋಸು ಅಷ್ಟೇ, ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ದೇವರ ವಿಗ್ರಹಗಳಾಗಿರ್ಬೋದು, ಫೋಟೋಸ್ ಆಗಿರ್ಬೋದು ಖಂಡಿತವಾಗಿಯೂ ಇಡಲೇಬಾರ್ದು, ಅದು ನಿಷಿದ್ಧ. ಹಾಗೆ ಕೆಲವೊಬ್ಬರು ಬೆಡ್ರೂಮಲ್ಲೇ ಕೆಲವೊಂದು ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಬೆಡ್ರೂಮಲ್ಲೇ ಪೂಜಾ ರೂಮ್ ಮಾಡ್ಕೊಂಡಿರ್ತಾರೆ, ಅದು ಕೂಡ ತುಂಬ ತಪ್ಪು. ಆದಷ್ಟು ಬೆಡ್ರೂಮಲ್ಲಿ ದೇವ್ರ ಪೂಜೆ ಮಾಡಬಾರ್ದು, ಹಾಗೆ ಬೆಡ್ರೂಮಲ್ಲಿ ದೇವ್ರ ಮನೆಯೂ ಕೂಡ ಮಾಡ್ಕೋಬಾರ್ದು. ಸೊ ಫ್ರೆಂಡ್ಸ್, ಬೆಡ್ರೂಮ್ ಬಗ್ಗೆ ನಾನು ಈ ಹೇಳಿದಂಥ ಎಲ್ಲ ಮಾಹಿತಿಗಳು ನಿಮಗೆ ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಕಾಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ, ಒಳ್ಳೆ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.